ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ರವಿನಯನ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಷಯನ ಶೇರ್ ಮಾಡ್ಕೋಬೇಕು ನಿಮ್ಗಳ ಜೊತೆ. ಆ್ಯಂಡ್ ಇದು ಒಂದು ಸ್ವಲ್ಪ ಬೇಜಾರಿನ ವಿಷಯ ಏನು ಅಂತ ಹೇಳ್ತೀನಿ. ಸೊ ಅಲ್ಲಿ ನೋಡಿ ನಮ್ಮ ದೇವಿ ಲಕ್ಷ್ಮಿ, ಅಲ್ಲಿ ನೋಡಿ ಕಾಣಿಸ್ತಾ ಇದ್ದಾರಾ ನಮ್ಮ ಲಕ್ಷ್ಮೀ ದೇವಿ ಎಲ್ಲ. ಸೊ ಅಲ್ಲೇ ಹೋಗಿ ಮಾತಾಡ್ತೀನಿ ಬನ್ನಿ. ಇದು ನಮ್ಮ ಲಕ್ಷ್ಮಿ, ಅದು ದೇವಿ, ಇದು ವೈಶಾಲಿ. ದೇವಿ ಇಷ್ಟೊತ್ತು ಗಂಟ ನಿಂತಿದ್ಲು, ಇವಾಗ ತಾನೇ ಕೂತ್ಕೊಂಡ್ರೋಳೆ. ಸೊ ಹತ್ರ ಹೋಗಲ್ಲ ನಾನು. ಪ್ರೀವಿಯಸ್ ವಿಡಿಯೋ ನೋಡಿರೋರಿಗೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಫಸ್ಟು ಬಂದಿದ್ದು ಲಕ್ಷ್ಮಿ, ಆಮೇಲೆ ಬಂದಿದ್ದು ದೇವಿ. ಸೊ ಲಕ್ಷ್ಮಿ ಫಸ್ಟು ಕರು ಹಾಕ್ತು. ಇದು ಬಂದಾಗ ಇದೇ 1.5 ವರ್ಷ ಆಯಿತು. ಇದು ಬಂದಾದಮೇಲೆ ದೊಡ್ಡದಾಗಿ ಆಮೇಲೆ ಫಸ್ಟೊಂದು ಕರು ಹಾಕ್ತು, ಗಂಡು ಕರು. ಅದಕ್ಕೆ ಕರ್ಣ ಅಂತ ಹೆಸರಿಟ್ಟಿದ್ದೆ. ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ 1 ವರ್ಷ ಅಂತರದಲ್ಲಿ ದೇವಿ ಕೂಡ ಕರು ಹಾಕಿದ್ಲು ಮೊದಲನೇ ಸಲ. ಇದೇ ಕರು, ಇದಕ್ಕೆ ನಾನು ವೈಶಾಲಿ ಅಂತ ಹೆಸರಿಟ್ಟೆ. ಸೊ ಅವಾಗ ಕರ್ಣ ಕೂಡ ಇದ್ದ. ಆಮೇಲೆ ಕರ್ಣನ ಮಾರಿಬಿಟ್ಟಿದ್ರು, ನಂಗೆ ಅವಾಗ ಗೊತ್ತೇ ಇರಲಿಲ್ಲ. ಸೊ ಕರ್ಣನ ಮಾರಿದ್ದಾರೆ. ಇವಾಗ ಇವೆರಡಿರೋದು. ಸೊ ಬೇಜಾರಿನ ವಿಷಯ ಏನಪ್ಪ ಅಂತ ಅಂದರೆ, ಕರು ಹಾಕಿ ಆಲ್ರೆಡಿ ಇದು ಬಂದು 1.5 ವರ್ಷ ಆಯ್ತಾ ಬಂತು. 1.5 ವರ್ಷ ಅಲ್ಲ, ಸಾರಿ, ತುಂಬ 1.5 ವರ್ಷ ಮೇಲೆ ಆಗಿದೆ. ಇದು ಕೂಡ ಅಷ್ಟೇ. ಆದರೆ ಇವು ಇನ್ನೂ ಗರ್ಭ ನಿಲ್ತಾ ಇಲ್ಲ ಇವಕ್ಕೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಯಿತು ಅಲ್ವಾ? ಇವು ಮತ್ತೆ ಕರು ಹಾಕ್ತಾ ಇಲ್ಲ ಅಂತ ಅಂದರೆ, ನಾನು ಯಾಕೆ ಇದನ್ನು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದಕ್ಕೆ ಇವು ಮತ್ತೆ ಕರು ಹಾಕ್ತಾ ಇಲ್ಲ. ಸೊ ಏನಿಲ್ಲ ಅಂದರೂ ಲಕ್ಷ್ಮಿ ಬಂದು ಸುಮಾರು 4 ಸಲ ಅದಕ್ಕೆ ಇದು ಕೊಡಿಸಿದ್ದಾರೆ. ನಾವು ಫಸ್ಟ್ ಟೈಮ್ ಅದಕ್ಕೆ ಹೋರಿ ಹತ್ರನೇ ಕರ್ಕೊಂಡೋಗಿ ಕೊಡಿಸಿರೋದು. ಅದಕ್ಕೂ ಅಷ್ಟೇ ಡೈರೆಕ್ಟ್ ಹೋರಿ ಹತ್ರ ಕರ್ಕೊಂಡೋಗಿ ಕೊಡಿಸಿದ್ದು. ಅದು ಕೊಡಿಸಾಗೂ 2ನೇ ಸಲ, ಮೊದಲನೇ ಸಲ ನಿಂತಿಲ್ಲ, 2ನೇ ಸಲ ನಿಂತು ಅದು ಕರು ಹಾಕಿದ್ದು, 2ನೇದು ದೇವಿ. ಈ ಲಕ್ಷ್ಮಿ ಕೂಡ ಹೀಗೆ ಆಯ್ತಲ್ಲ. ಸೊ ಹೋರಿ ಹತ್ರನೇ ಕರ್ಕೊಂಡು ಹೋದ್ರು ಕರು ಹಾಕಾದ್ಮೇಲೆ. ಅದು ಹೋರಿ ಲಕ್ಷ್ಮಿಗೆ ಹೋರಿ ಬಂದಾಗ ಮಾಮೂಲಿ ಹೋರಿ ಹತ್ರನೇ ಕರ್ಕೊಂಡೋದ್ರು. ಆಮೇಲೆ ಅದು ನಿಲ್ಲಿಲ್ಲ. ಸೊ ಸೆಕೆಂಡ್ ಟೈಮು ಅದು ನಾವು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ನಮ್ಮ ಊರಿಂದ ಮರಳವಾಡಿಗೆ ಹೋಗಬೇಕು. ಅಲ್ಲಿಂದ ಉಯ್ಲಪ್ಪನಲ್ಲಿ ಅಂತ ಇದೆ, ಅಲ್ಲಿರೋದು ಹೋರಿ. ಸೊ ಇವು ತುಂಬ ಬೆದರು. ಇವು ಮನುಷ್ಯರು ನೋಡಿದ್ರೆ, ಗಾಡಿಗಳು ನೋಡಿದ್ರೆ ಫುಲ್ಲು ಬೆದರುತ್ತವೆ. ಸೊ ಅದಕ್ಕೇ ಬೇಡ, ಇಂಜೆಕ್ಷನ್ ಹಾಕ್ಸ್ಬಿಡೋಣ ಅಂತ ಹೇಳಿ ಡಾಕ್ಟರ್ನ ಕರೆಸ್ಬಿಟ್ಟು ಇಂಜೆಕ್ಷನ್ ಹಾಕಿದ್ರು. ಆದರೂ ಕೂಡ ನಿಲ್ಲಿಲ್ಲ 2ನೇ ಸಲ. ಸೊ ಅದಾಗಿ ಒಂದು 6 ತಿಂಗಳಾಗ್ಬಿಟ್ಟಿದೆ. ಇನ್ನೇನು ಕರು ಹಾಕುತ್ತೆ ಅಂತ ಇವರು ಎಲ್ಲ ಮಾತಾಡ್ತಾಯಿದ್ರು. ಅದಾದಮೇಲೆ ಇದು ಮತ್ತೆ ಹೋರಿಗೆ ಬಂತು. ಆವಾಗ ಗೊತ್ತಾಗಿದ್ದು ಇದು ಗರ್ಭ ನಿಂತಿಲ್ಲ ಇದಕ್ಕೆ ಅಂತ ಹೇಳಿ. ಆಮೇಲೆ ದೇವಿಗೂ ಅಷ್ಟೇ, ದೇವಿಗೇನು 4 ಸಲ ಆಗಿದೆ ಇವಾಗ. ಸೊ 4 ಸಲ ಹೋರಿ ಕೊಡಿಸ್ತಾ ಇದ್ದೀವಿ. ಅಂದರೆ ಅದು ಸಾರಿ, ಹೋರಿಗೆ ಬಂದಿದೆ 4 ಸಲ. ಅದಕ್ಕೆ ಇಂಜೆಕ್ಷನ್ ಕೊಡಿಸೋದು ಮಾಡ್ತಾಯಿದ್ದೀವಿ. ಆದರೂ ಕೂಡ ದೇವಿಗೆ ರೀಸೆಂಟಾಗಿ 3 ಸಲ ಬ್ಯಾಕ್ ಟು ಬ್ಯಾಕ್ ಕೊಡಿಸಿದ್ದೀವಿ. ಆದರೂ ಅದು ಫಲ ನಿಲ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ ರೀಸನ್ನು. ಸೊ ನಾನು ಯೂಟ್ಯೂಬಲ್ಲಿ ಹಾಕಿ ದೃಷ್ಟಿನೇ ಆಯ್ತೇನೋ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಒಬ್ಬರೇ ಹೇಳ್ತಾರೆ ಕಲ್ಗಚ್ಚಿಡಬೇಡಿ, ಇನ್ಮೇಲೆ ಜಾಸ್ತಿ ಕಲ್ಗಚ್ಚು ಕುಡ್ದು ಅದಕ್ಕೆ ಹಂಗಾಗಿದೆ ಅಂತ ಹೇಳ್ತಾರೆ. ಜಾಸ್ತಿ ಕಲ್ಗಚ್ಚು ಕುಡಿದ್ರೆ ಹಂಗಾಯಿತು ಅಂತ. ನನಗೆ ಅದು ರೀಸನ್ ಸೂಕ್ತ ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ ಹಸ್ಬೆಂಡು ಅದಕ್ಕೆ ಫ್ಯಾಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾವ್ರೆ. ಅಂದರೆ ಏನು ಕೆಲಸ ಮಾಡಲ್ವಲ್ಲ ಅವು, ಅದಕ್ಕೆ ಅವಕ್ಕೆ ಫ್ಯಾಟ್ ಜಾಸ್ತಿ ಆಗಿದೆ, ಕೊಬ್ಬಿನಾಂಶ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ನನಗೆ ಈ ಟರ್ಮ್ಸ್ ಎಲ್ಲ ನನಗೆ ಈ ಮಾಮೂಲಿ ಹಾಸ್ಪಿಟಲಲ್ಲಿ ಮಾತಾಡೋ ಥರ ಇದೆ. ಆ್ಯಂಡ್ ಇದಕ್ಕೆ ಡಾಕ್ಟರ್ ಹತ್ರ ಸೊಲ್ಯೂಷನ್ ಕೇಳ್ಬೋದಲ್ವಾ ಅಂತ ಅಂದ್ಕೋಬೋದು ನೀವು. ಡಾಕ್ಟರ್ ಹತ್ರನೇ ನಾವು ಇಂಜೆಕ್ಷನ್ ಕೊಡಿಸಿರೋದ್ರಿಂದ, ಆಮೇಲೆ ಒಬ್ಬರು ಡಾಕ್ಟ್ರ್ ಹತ್ರ ಕೊಡಿಸಾದ್ಮೇಲೆ ಅವ್ರು ಬೇಡ ಅಂದ್ಬಿಟ್ಟು ಊರವರು ಯಾರನ್ನೋ ಸಜೆಸ್ಟ್ ಮಾಡಿ ಬೇರೆಯವ್ರ ಕೈಯಲ್ಲೂ ಕೊಡಿಸಿದ್ದಾರೆ. ಆದರೂ ಕೂಡ ಏನೂ ಇದಾಗ್ತಾ ಇಲ್ಲ. ಸೊ ಅದರಿಂದ ಹಸುಗಳನ್ನ ಸಾಕಿರೋ ಅಂಥವ್ರಿಗೆ, ದನ ಕರು ಸಾಕಿರೋ ಅಂಥವ್ರಿಗೆ ಅನುಭವಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ನಿಮ್ಗೆ ಏನಾದರೂ ಗೊತ್ತಿದ್ದರೆ, ಇದಕ್ಕೇನು ಕಾರಣ ಇರ್ಬೋದು, ಏನು ಮಾಡ್ಬೋದು ಅಂತ ಏನಾದರೂ ಸೊಲ್ಯೂಷನ್ ಇದ್ದರೆ, ಅಡ್ವೈಸ್ ಮಾಡೋ ಹಾಗಿದ್ರೆ ಕಮೆಂಟ್ ಮಾಡಿ. ಸುಮ್ಮನೆ ಬಂದು ತರಲೆ ಎಲ್ಲ ಕಮೆಂಟ್ ಮಾಡಿಬಿಡಿ.
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಬಿಕಾಸ್ ಜಾಸ್ತಿ ಏನು ಮಾತಾಡೋದಿಲ್ಲ. ಬೇರೆ ಏನಾನ ಬೇರೆ ವಿಡಿಯೋ ಮಾಡ್ತೀನಿ. ಏನಾದರೂ ಕೇಳಿದ್ರೆ ಅದನ್ನು ಬೇರೆ ವಿಡಿಯೋ ಮಾಡ್ತೀನಿ ನಾನು. ಇವಾಗ ಸದ್ಯಕ್ಕೆ ನಮಗಿರೋ ಪ್ರಾಬ್ಲಮ್ ಇದೆ ಒಂದೇ, ಅಥವಾ ಅವು ಕರು ಹಾಕಿಲ್ಲ ಅಂದರೂ ನಮಗೇನು ಪ್ರಾಬ್ಲಮ್ ಇಲ್ಲ. ಅವು ಒಂದೊಂದೇ ಕರು ಹಾಕ್ತು ಅಲ್ವಾ, ಬಟ್ ಏನಾಯಿತು ನನಗೆ ರೀಸನ್ ಗೊತ್ತಾಗಬೇಕಲ್ವಾ, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ. ಅದರಿಂದ ಕೇಳ್ಕೊತಾ ಇರೋದು. ವಿಡಿಯೋ ಇಷ್ಟ ಆದರೆ ಏನು ಹೇಳೋದು, ಈ ವಿಡಿಯೋ ಹೆಂಗೆ ಇಷ್ಟ ಆಗುತ್ತೆ. ಸೊ ವಿಡಿಯೋಗೆ ಲೈಕ್ ಏನು ಮಾಡಬೇಡಿ, ಜಸ್ಟ್ ನನ್ನ ಡೌಟ್ ಕ್ಲಿಯರ್ ಮಾಡಿ ಸಾಕು. ಥ್ಯಾಂಕ್ ಯು, ಧನ್ಯವಾದಗಳು.